ನಿಜವಾಗ್ಲೂ ಫ್ರೀ ಆಫ್ ಕಾಸ್ಟಲ್ಲಿ ಈ ಖಾತಾನ ಮಾಡಿ ಕೊಡ್ತಾರಾ ಸರ್ಕಾರಿ ಅಧಿಕಾರಿಗಳು? ಯಾಕಂದರೆ ದೇವ್ರು ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಹಾಗೆ ಸರ್ಕಾರದಿಂದ ಆದೇಶ ಏನೋ ಆಗಿದೆ. ಆದರೆ ಫ್ರೀ ಆಫ್ ಕಾಸ್ಟಲ್ಲಿ ಜನತೆಗೆ ಅಂದರೆ ಅವ್ರ ಮನೆ ಬಾಗಿಲಿಗೆ ಈ ಖಾತಾ ನಿಜವಾಗ್ಲೂ ತಲುಪುತ್ತಾ? ಅಷ್ಟೇ ಅಲ್ಲದೆ 25 ಲಕ್ಷ ವ್ಯಾಲ್ಯೂ ಬಾಳುವಂಥ ಪ್ರಾಪರ್ಟಿ ಬಿ ಖಾತಾನ ಎ ಖಾತಾ ಆಗಿ ಪರಿವರ್ತನೆ ಮಾಡಲಾಗ್ತಿದೆ. ಅದ್ರ ಜೊತೆಗೆ BDA ಸೈಟ್ ಹೊಂದಿರೋರಿಗೆ ಫ್ರೀ ಆಫ್ ಕಾಸ್ಟ್ ಅಂದರೆ 1 ರೂಪಾಯಿನೂ ಖರ್ಚಿಲ್ದೇನೆ ಮನೆ ಬಾಗಿಲಿಗೆ ಈ ಖಾತಾನ ಮಾಡಿ ತಲುಪಿಸೋ ವ್ಯವಸ್ಥೆನ ಮಾಡಿದೆ ಸರ್ಕಾರ. ಸರ್ಕಾರದ ಈ ಹೊಸ ನಿಲುವು BDA ಸೈಟ್ ಹೊಂದಿರೋರಿಗೆ ಮಾತ್ರ. ಬ್ಯಾಂಗ್ಳೂರು ಅರ್ಬನ್ನಲ್ಲಿ ಈ ಖಾತಾನ ತಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಟ್ಯಾಕ್ಸಿನ ಸೋರಿಕೆನ ತಡೆಗಟ್ಟಲಿಕ್ಕೆ ಈ ಉದ್ದೇಶನ ಜಾರಿ ಮಾಡಿದ್ದಾರೆ. ಅದರಲ್ಲೂ BDA ಸೈಟ್ಗಳಲ್ಲಿ ತುಂಬಾ ಅಂದರೆ 3ರಿಂದ 4 ಫ್ಲೋರ್ ಎಲ್ಲ ಮನೆ ಕಟ್ಕೊಳ್ತಿದ್ರು. ಆದರೆ 1 ಫ್ಲೋರ್ ಅಥವಾ 1.5 ಫ್ಲೋರ್ ಅಷ್ಟು ಟ್ಯಾಕ್ಸನ್ನು ಕಟ್ತಾಯಿದ್ರು. ಹಾಗಾಗಿ ಆ ಲೀಕೇಜನ್ನು ತಡಿಲಿಕ್ಕೋಸ್ಕರನೇ ಆನ್ಲೈನ್ ಡಿಜಿಟಲ್ ಖಾತಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ 15 ದಿನಗಳಲ್ಲೇ ಮನೆ ಬಾಗಿಲಿಗೆ ಫ್ರೀ ಆಫ್ ಕಾಸ್ಟ್ ಅಂದರೆ 1 ರೂಪಾಯಿ ಖರ್ಚಿಲ್ದೇನೆ ಮನೆ ಬಾಗಿಲಿಗೆ ಈ ಖಾತಾನ ಮಾಡಿ ತಲುಪಿಸ್ತಾ ಇದ್ದಾರೆ. ಅದರಲ್ಲೂ 25 ಲಕ್ಷದವರೆಗೆ ಇದ್ದಂಥ ಬಿ ಖಾತಾನ ಎ ಖಾತಾ ಆಗಿ ಕೂಡ ಪರಿವರ್ತನೆ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಗುಡ್ ನ್ಯೂಸೇ ಸರಿ. ಸದ್ಯದ ಪರಿಸ್ಥಿತಿಯಲ್ಲಿ ಆಲ್ರೆಡಿ ಜನ 1,20,000 ಅರ್ಜಿ ಬಂದಿದೆಯಂತೆ. ಅದರಲ್ಲಿ ಆಲ್ರೆಡಿ 60,000 ಖಾತೆಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 40,000 ಅರ್ಜಿಗಳು ವಜಾ ಆಗಿದೆಯಂತೆ ಕಾರಣಾಂತರಗಳಿಂದ. ಅದು ಯಾಕೆ ಅಂತ ಗೊತ್ತಿಲ್ಲ. ಆ ರಿಜೆಕ್ಟ್ ಆಗಿದೆ. ವಜಾ ಅಂದರೆ ಆ ರಿಜೆಕ್ಟ್ ಆಗಿರೋರು ಮತ್ತೆ ಅಪ್ಲೋಡ್ ಮಾಡಬೇಕಾಗಿದೆ. ಈ ಹೊಸದಾಗಿ ಫ್ರೀಯಾಗಿ ಈ ಖಾತಾನ ಏನು ಕೊಡ್ತಾ ಇದ್ದಾರೆ ಅದು ಸುಮಾರು 2,60,000 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ. ಅದರಲ್ಲೂ 4,000 ಚದರಡಿ ಯಾರ್ದಿದೆ ಅಷ್ಟು ಜನಕ್ಕೆ ಮಾತ್ರ BDA ಈ ಖಾತಾ ಸಿಗ್ತಾ ಇದೆ. BDA ಸೈಟ್ ಹೊಂದಿರೋರಿಗೆ ಸಿಹಿ ಸುದ್ದಿ ಏನೋ ಆಯಿತು. ಆದರೆ ರೆವಿನ್ಯೂ ಸೈಟ್ಗಳು ಅಥವಾ ರೆವಿನ್ಯೂ ಸೈಟ್ಗಳಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಕಟ್ಕೊಂಡಿರೋರಿಗೆ ಈ ಖಾತಾ ಸಿಗ್ತಾ ಇದೆಯಾ? ಅದರಲ್ಲೂ ಈ ಖಾತಾ ಅಂದರೆ ಏನು, ಈ ಖಾತಾನ ಯಾಕೆ ಪಡ್ಕೊಳ್ಬೇಕು ಅನ್ನೋದಾದರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನೋಡೋಣ ಫ್ರೆಂಡ್ಸ್. ಈ ಖಾತಾ ಅಂದರೆ ಏನು, ಈ ಖಾತಾ ಇದರಿಂದ ನಮಗೇನು ಲಾಭ ಅಂತ ಕೇಳೋದಾದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವತಿಯಿಂದ ಸರ್ಕಾರ ಜಾರಿ ಮಾಡಿರೋ ಅಂಥದ್ದು. ಇದು ಡಿಜಿಟಲ್ ಲಾಕರ್ನಲ್ಲಿ ನಮ್ಮ ದಾಖಲೆಗಳು ಸೆಕ್ಯೂರ್ ಆಗಿ ಸೇವ್ ಆಗೋವಂಥ ಒಂದು ವ್ಯವಸ್ಥೆ. ಇನ್ನೂ ಸುಲಭವಾಗಿ ಹೇಳೋದಾದರೆ ಈ ಸ್ವತ್ತು ಅನ್ನೋದು ನಮ್ಮ ಗ್ರಾಮೀಣಾಭಿವೃದ್ಧಿಯ ಒಂದು ಆನ್ಲೈನ್ ಪೋರ್ಟಲ್ ಆಗಿದೆ. ಈ ಪೋರ್ಟಲಲ್ಲಿ ನಮ್ಮ ಗ್ರಾಮ ಠಾಣಾ ವ್ಯವಸ್ಥೆಯಲ್ಲಿರುವಂಥ ಮನೆಗಳಿರ್ಬೋದು ಅಥವಾ ಖಾಲಿ ಸೈಟ್ಗಳಿರ್ಬೋದು ಇವುಗಳಿಗೆ ಪ್ರೂಫ್ ಆಗಿ ಕೊಡುವಂಥ ಒಂದು ಸಾಫ್ಟ್ವೇರ್ ಅಂತಲೇ ಹೇಳ್ಬೋದು. ಈ ಸಾಫ್ಟ್ವೇರು ಕಾವೇರಿ 2.0 ಸಾಫ್ಟ್ವೇರ್ ಜೊತೆಗೆ ಲಿಂಕ್ ಆಗಿದೆ. ಹಾಗಾಗಿ ಇನ್ಮುಂದೆ ಆಸ್ತಿ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಮೋಸ ಅಥವಾ ವಂಚನೆ ಆಗಲ್ಲ ಅನ್ನೋ ಉದ್ದೇಶದಿಂದ ಈ ಆನ್ಲೈನ್ ಪೋರ್ಟಲಲ್ಲಿ ಈ ಖಾತಾನ ಜಾರಿ ಮಾಡಿದ್ದಾರೆ. ಹಾಗಾದರೆ ಈ ಖಾತೆಯಿಂದ ಆಗುವಂಥ ಪ್ರಯೋಜನಗಳೇನು, ಏನೆಲ್ಲ ತಡೆಗಟ್ಟಬಹುದು ಅನ್ನೋದಾದರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಮಾತನಾಡೋಣ. ಈ ಖಾತಾನ ಆನ್ಲೈನ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು. ಅದನ್ನು ಬಿಟ್ಟರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಡೈರೆಕ್ಟಾಗಿ ಮ್ಯಾನ್ಯುವಲ್ ಆಗಿ ಹೋಗಿ ಕೊಡ್ಬೋದಾಗಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆನ್ಲೈನ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿದರೂ ಕೂಡ ಅಕ್ನಾಲಜ್ಮೆಂಟ್ ಬರ್ತಿದೆ, ಅದೇ ಸರಿಯಾಗಿ ಅಪ್ಲೋಡ್ ಆಗ್ತಾ ಇಲ್ಲ. ಬೇರೆ ಯಾವ ಮಾಹಿತಿ ಕೂಡ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಮ್ಯಾನ್ಯುವಲ್ ಆಗಿ ಕೊಟ್ಟರು ಕೂಡ ಸದ್ಯಕ್ಕೆ ವೇಸ್ಟ್ ಆಗುತ್ತೆ. ಯಾಕಂದರೆ ತಗೊಂಡೋಗಿ ದಾಖಲೆಗಳನ್ನೆಲ್ಲ ಕೊಡ್ತೀವಿ, ಇನ್ ಟೈಮಿಗೆ ಪ್ರೋಸೆಸ್ ಆಗಿಲ್ಲ ಅಂದರೆ ಅದು ಕಳೆದೋಗ್ಬೋದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಜನ ಸಮಾಧಾನದಿಂದ ಇದ್ದು ನಿಜವಾಗ್ಲೂ ಯಾವಾಗ ಈ ಖಾತಾ ಪ್ರೊಸೆಸ್ ಪರ್ಫೆಕ್ಟಾಗಿ ಆಗ್ತಿದೆ ಆ ಮೂಮೆಂಟಲ್ಲಿ ಎಲ್ಲ ದಾಖಲೆಗಳನ್ನ ಕೊಟ್ಟು ಈ ಖಾತಾನ ಮಾಡಿಸ್ಕೊಳ್ಬಹುದಾಗಿದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಸಮಾಧಾನವಾಗಿ ಇರೋದು ಒಳ್ಳೆಯದು. ಯಾಕಂದರೆ ದಾಖಲೆಗಳನ್ನ ಕೊಟ್ಟು ಬರೋದು ದೊಡ್ಡ ವಿಷಯ ಅಲ್ಲ. ಬಟ್ ಇನ್ ಟೈಮಿಗೆ ಪ್ರೋಸೆಸ್ಸು ರೆಡಿ ಆಗಿಲ್ಲ ಅಂದಾಗ ದಾಖಲೆಗಳು ಕಳೆದೋಗೋ ಚಾನ್ಸಸ್ ತುಂಬಾ ಜಾಸ್ತಿ. ಇನ್ನು ಈ ಖಾತಾನ ಡಿಜಿಟಲ್ ವ್ಯವಸ್ಥೆಯಲ್ಲಿ ಯಾಕೆ ಕೊಡ್ತಿದ್ದಾರೆ, ಅದರಿಂದ ನಮಗೆ ಏನೆಲ್ಲ ಲಾಭಗಳು ಅಂತ ತಿಳ್ಕೊಳ್ಳೋದಾದರೆ ಅದರಿಂದ ಆಗುವಂಥ ಅವ್ಯವಹಾರಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿನ ತಿಳ್ಕೊಳ್ಬೇಕು. ಈ ಹಿಂದೆ ಆಸ್ತಿಯ ದಾಖಲೆಗಳು ಕೈಬರಹದಲ್ಲಿ ಅಂದರೆ ರೈಟಿಂಗಲ್ಲಿ ಲೆಡ್ಜರಲ್ಲಿ ಇದ್ವು. ಅಂಥ ಸಂದರ್ಭಗಳಲ್ಲಿ ತುಂಬಾ ಅವ್ಯವಹಾರಗಳು ಆಗ್ತಿತ್ತು. ಎಕ್ಸಾಂಪಲ್ಗೆ ಫೇಕ್ ಡಾಕ್ಯುಮೆಂಟು ರೆಡಿ ಆಗ್ತಾಯಿತ್ತು. ಅದ್ರ ಜೊತೆಗೆ ಒಂದೇ ಸೈಟನ್ನು ಇಬ್ಬರಿಬ್ಬರಿಗೆ ರಿಜಿಸ್ಟರ್ ಮಾಡಿಸ್ತಾ ಇದ್ರು. ಪ್ರೈವೇಟ್ ಲೇಔಟ್ಗಳನ್ನ ಅಂದರೆ ರೆವಿನ್ಯೂ ಲೇಔಟ್ಗಳನ್ನ ಯಾವ ಓನರ್ಗಳು ಮಾಡ್ತಾಯಿದ್ರು ಅವರು ಗೋಮಾಳನ ಒತ್ತುವರಿ ಮಾಡೋವಂಥದ್ದು ಅಥವಾ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡಿ ಲೇಔಟ್ನ ಮಾಡಿ ಅದರಿಂದ ಸೈಟ್ಗಳನ್ನಾಗಿ ವಿಂಗಡಿಸಿ ಜನಗಳಿಗೆ ಮಾರಾಟ ಮಾಡ್ತಾಯಿದ್ರು. ಅವ್ರಿಗೇನು ಸೈಟ್ ಮಾರಿಬಿಟ್ರೆ ಸಾಕು, ರಿಜಿಸ್ಟರ್ ಆಗಿಬಿಡ್ತಿತ್ತು. ಖಾತೆನ ಪಂಚಾಯಿತಿಯಲ್ಲಿ ಬಿಟ್ಟಾಗ ಮಾಡಿಸ್ಕೊಳ್ಳಿ ಅಂತ ಇದ್ರು. ಅವಾಗ ಖಾತೆ ಇಲ್ಲದೇ ರಿಜಿಸ್ಟರ್ ಆಗ್ತಾಯಿತ್ತು. ಅಂಥ ವ್ಯವಸ್ಥೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ಆಗ್ತಾಯಿತ್ತು. ಅದನ್ನು ನಾವು ಕೂಡ ಕಣ್ಣಿಂದ ಹತ್ರದಿಂದಾನೇ ನೋಡಿದ್ದೀವಿ. ಇನ್ನು ಮುಂದೆ ಹಾಗಲ್ಲ, ಖಾತೆ ಇಲ್ಲದೇ ಯಾವುದೇ ಸೈಟು ರಿಜಿಸ್ಟರ್ ಆಗಲ್ಲ.
ಹಾಗಾಗಿ ಸಾಮಾನ್ಯ ಜನತೆ ಮೋಸ ಹೋಗುವಂಥ ಸಂದರ್ಭ ಕೂಡ ಎದುರಾಗಲ್ಲ. ಅದಕ್ಕೋಸ್ಕರನೇ ಖಾತೆ ಇಲ್ಲದೇ ಈಗ ಯಾವ ಸೈಟು ಕೂಡ ರಿಜಿಸ್ಟರ್ ಆಗ್ತಾ ಇಲ್ಲ. ರೆವಿನ್ಯೂ ಸೈಟ್ಸ್ ಇರ್ಬೋದು, BDA, BBMP, ಹಾಗೆ ಕನ್ವರ್ಷನ್ ಸೈಟ್ಸ್ ಯಾವುದು ಕೂಡ ರಿಜಿಸ್ಟರ್ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿ ಸಬ್ ರಿಜಿಸ್ಟರ್ ಆಫೀಸ್ಗಳು ಇವಾಗ ಬಣಬಣ ಅಂತ ಇರೋದು ಸುಳ್ಳಲ್ಲ. ಹಾಗಾಗಿ ಸರ್ಕಾರಕ್ಕೆ ಸಾಕಷ್ಟು ಲಾಸ್ ಆಗಿರೋದು ಕೂಡ ಹೌದು. ಎಲ್ಲಂದ್ರಲ್ಲಿ ರಿಜಿಸ್ಟರ್ಗಳು ಆಗ್ತಾನೆ ಇಲ್ಲ. BDA, BBMPದು ಖಾತೆಗಳಿದ್ರೆ ಮಾತ್ರ ರಿಜಿಸ್ಟರ್ ಆಗ್ತಾ ಇದೆ. ಅದರಲ್ಲೂ ರೆವಿನ್ಯೂ ಸೈಟ್ಗಳಿಗಂತೂ ಖಾತೆ ಇಲ್ಲದೇ ತುಂಬಾ ರಿಜಿಸ್ಟರ್ ಮಾಡಿಸ್ತಾ ಇದ್ವಿ. ಪಂಚಾಯಿತಿಯಲ್ಲಿ ಬಿಟ್ಟಾಗ ಮಾತ್ರ ಖಾತೆನ ಮಾಡಿಸ್ಕೋಬೇಕಾಗಿತ್ತು. ಇನ್ನು ಮುಂದೆ ಖಾತೆ ಇಲ್ಲದೇ ಯಾವ ಸೈಟಿನೂ ರಿಜಿಸ್ಟರ್ ಆಗಲ್ಲ. ಅದರಲ್ಲೂ ಇನ್ನು ಮುಂದೆ ರೆವಿನ್ಯೂ ಸೈಟ್ಗಳು ರಿಜಿಸ್ಟರ್ ಆಗೋದೇ ಇಲ್ಲ. ಹಾಗಾಗಿ ಜನತೆ ಅಲರ್ಟ್ ಆಗಿರೋಕ್ಕೆ ಇದೊಂದು ಒಳ್ಳೆ ಮಾಹಿತಿ ಅಂತಲೇ ಹೇಳ್ಬೋದು. ಹೇಗೆ ಅನ್ನೋದಾದರೆ, ಇನ್ಮೇಲೆ ಡಿಜಿಟಲ್ ಲಾಕರ್ನಲ್ಲಿ ಸೇವ್ ಆಗಿರುವಂಥ ನಮ್ಮ ದಾಖಲೆಗಳು ಅಂದರೆ ಆಸ್ತಿಯ ಫೋಟೋ ಇರ್ಬೋದು, ಅಳತೆ, ಮಾಲೀಕರ ಹೆಸರು ಮತ್ತು ರೆಕಾರ್ಡ್ ಆಗಿರೋಂಥ ಪ್ರತಿಯೊಂದು ದಾಖಲೆಗಳು ಡಿಸ್ಪ್ಲೇ ಆಗುತ್ತೆ. ನಾವು ಆನ್ಲೈನಲ್ಲಿ ಹೊಡೆದು ನೋಡಿದರೆ ಸಾಕು, ಎಲ್ಲಂದ್ರಲ್ಲಿ ನಾವು ಓಪನ್ ಮಾಡಿ ನೋಡ್ಕೊಳ್ಬೋದು ಮತ್ತು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಇಷ್ಟೆಲ್ಲ ವ್ಯವಸ್ಥೆ ಇರೋದ್ರಿಂದ ಇನ್ನು ಮುಂದೆ ಮೋಸಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರನೇ ಹಳೆ ಕೈಪಿಡಿ ಅಥವಾ ಲೆಡ್ಜರ್ ರೂಪಾಂತರದಲ್ಲಿ ಏನು ಬರೆದು ಸ್ಟೋರ್ ಮಾಡ್ತಾ ಇದ್ರು ಅದನ್ನು ಈಗ ಡಿಜಿಟಲ್ ರೂಪದಲ್ಲಿ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೀತಿ ಮಾಡೋದ್ರಿಂದ ದಾಖಲೆಗಳು ಕಳುವಾಗೋ ಚಾನ್ಸಸ್ ಕೂಡ ಕಡಿಮೆ. ಜೊತೆಗೆ ಪಾರದರ್ಶಕವಾಗಿರುತ್ತೆ. ನಮ್ಮ ದಾಖಲೆಗಳು ಆನ್ಲೈನಲ್ಲಿ ಎಲ್ಲಿ ಬೇಕಾದ್ರೂ ಓಪನ್ ಮಾಡಿ ನೋಡ್ಕೊಳ್ಳೋ ಅಂಥ ಸೌಲಭ್ಯ ಇರುತ್ತೆ. ಜೊತೆಗೆ ಯಾರೂ ಮೋಸ ಮಾಡೋಕ್ಕಾಗಲ್ಲ. ಆನ್ಲೈನಲ್ಲಿ ಹೊಡೆದು ನೋಡಿದ ತಕ್ಷಣವೇ ನಮಗೆ ದಾಖಲೆಗಳು ಎಲ್ಲ ಡೀಟೇಲ್ಸನ್ನು ಸಿಕ್ಬಿಡುತ್ತೆ. ಇನ್ನು ಮುಂದೆ ಮೋಸ ಆಗೋ ಸಾಧ್ಯತೆಗಳು ತುಂಬಾ ಕಡಿಮೆ. ಈ ಉದ್ದೇಶದಿಂದನೇ ಈ ಖಾತಾನ ಮಾಡಿರೋದು. ನಾನು ಇಷ್ಟೊತ್ತು ಹೇಳ್ದಾಗೆ ಆನ್ಲೈನ್ ಡಿಜಿಟಲ್ ಲಾಕರ್ನಲ್ಲಿ ಸುಭದ್ರವಾಗಿ ಇರೋದ್ರಿಂದ ನಾವು ಎಲ್ಲಿ ಬೇಕಾದರೆ ಅಲ್ಲಿ ಆನ್ಲೈನಲ್ಲಿ ಪೋರ್ಟಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಮತ್ತು ಯಾರಿಗಾದ್ರೂ ಡಾಕ್ಯುಮೆಂಟ್ ಡೀಟೇಲ್ಸ್ನ ಕಳಿಸೋ ಹಾಗಿದ್ರೆ ಡೀಟೇಲ್ಸ್ನ ಸೆಂಡ್ ಮಾಡ್ಬೋದು. ಜೊತೆಗೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಷ್ಟೆಲ್ಲ ಒಳ್ಳೆ ಆಪ್ಷನ್ಸ್ ಇದೆ. ಇದಿಷ್ಟೇ ಅಲ್ಲದೆ ನಾವು ಆಸ್ತಿನ ಮಾರಾಟ ಮಾಡಲಿಕ್ಕೆ ಅಥವಾ ಆಸ್ತಿ ಮೇಲೆ ಲೋನ್ ತಗೊಳ್ಳಿಕ್ಕೆ ಅಥವಾ ಮನೆ ಕಟ್ಟಲಿಕ್ಕೆ ಲೋನ್ ತಗೊಳ್ಳಿಕ್ಕೆ ಎಲ್ಲ ತುಂಬಾ ಉಪಯುಕ್ತವಾಗಿದೆ. ಆನ್ಲೈನಲ್ಲೇ ನಾವು ಎಲ್ಲ ಟ್ರಾನ್ಸಾಕ್ಷನ್ನು ಮಾಡೋದ್ರಿಂದ ಇನ್ನು ಮುಂದೆ ಎಲ್ಲವೂ ಸುಲಭ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಮುಂದೆ ಎಲ್ಲರಿಗೂ ಸ್ಮಾರ್ಟ್ ಕಾರ್ಡ್ ಕೂಡ ಬರುತ್ತೆ. ಸ್ಮಾರ್ಟ್ ಕಾರ್ಡ್ ಜಾಬಲ್ಲಿ ಇದ್ದರೆ ಸಾಕು, ಕೈಯಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಹೋಗ್ತೀವಿ ಅಥವಾ ಅದು ಹಾಳಾಗ್ಬೋದು ಅಥವಾ ಕಳೆದೋಗ್ಬೋದು ಅನ್ನೋ ಯಾವುದೇ ಭಯ ಇಲ್ಲದೇ ನಾವು ಪ್ರತಿ ಟ್ರಾನ್ಸಾಕ್ಷನ್ನು ಕೂಡ ಸುಲಭವಾಗಿ ಮಾಡ್ಬೋದು. ಇಷ್ಟೆಲ್ಲ ಸುಭದ್ರ ವ್ಯವಸ್ಥೆ ಮಾಡಲಿಕ್ಕೆ ಅಂತಲೇ ಡಿಜಿಟಲ್ ಖಾತಾ ಅಂದರೆ ಈ ಖಾತಾನ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ಈ ಪ್ರೋಸೆಸ್ ನಿಜವಾಗ್ಲೂ ಯೂಸ್ಫುಲ್ ಫ್ರೆಂಡ್ಸ್. ಯಾಕಂದರೆ ಇಷ್ಟು ದಿನ ನಾವು ರೆವಿನ್ಯೂ ಸೈಟ್ಸ್ನ ತಗೊಳ್ತಾ ಇದ್ವಿ. ಯಾಕಂದರೆ ಕಡಿಮೆಗೆ ಸಿಗುತ್ತೆ ಮತ್ತು ಮಿಡ್ಲ್ ಕ್ಲಾಸ್ ಜನಕ್ಕೆ ವರ್ತಾಗುತ್ತೆ ಅನ್ನೋ ಕಾರಣಕ್ಕೆ ಸೈಟ್ ಎಲ್ಲ ತಗೊಳ್ತಿದ್ವಿ. ಆವಾಗ ಖಾತೆ ಎಲ್ಲ ಮಾಡ್ತಾ ಇರಲಿಲ್ಲ. ಪಂಚಾಯಿತಿಯಲ್ಲಿ ಬಿಟ್ಟಾಗ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಪಂಚಾಯಿತಿಯಲ್ಲಿ ಖಾತೆ ಬಿಡ್ತಾರೋ ಇಲ್ವೋ ಅನ್ನೋ ಗೊಂದಲದಲ್ಲೇ ನಿಜವಾಗ್ಲೂ ಜನಗಳು ಮೋಸ ಹೋಗ್ತಾ ಇದ್ವಿ. ಹಾಗಾಗಿ ಇನ್ನು ಮುಂದೆ ಅಂಥ ಚಾನ್ಸೇ ಇಲ್ಲ. ಯಾಕಂದರೆ ಖಾತೆ ಇಲ್ಲದೇ ಇರೋ ಪ್ರಾಪರ್ಟಿ ರಿಜಿಸ್ಟರ್ ಆಗಲ್ಲ ಅಂದಮೇಲೆ ಮೋಸವಾಗೋಂಥ ಸಂದರ್ಭಗಳು ಬರೋದೇ ಇಲ್ಲ ಅಲ್ವಾ. ಹಾಗಾಗಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗಿದ್ರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ರೆವಿನ್ಯೂ ಸೈಟ್ಸ್ ಅಂದರೆ ಏನು, ಅದಕ್ಕೆ ಏನೆಲ್ಲ ಫೆಸಿಲಿಟಿ ಇದೆ, ಹಾಗೆ BDA ಸೈಟ್ಸ್ ಅಂದರೆ ಏನು, ಅದಕ್ಕೆ ಏನೆಲ್ಲ ಫೆಸಿಲಿಟಿ ಇದೆ, ಹಾಗೆ BBMP ಸೈಟ್ ಅಂದರೆ ಏನು, ಅದರಲ್ಲಿ ಏನೆಲ್ಲ ಫೆಸಿಲಿಟಿಗಳಿದೆ, ಮತ್ತು ಲಾಸ್ಟಲ್ಲಿ ಕನ್ವರ್ಷನ್ ಸೈಟ್ಗಳು ಅಂದರೆ ಏನು, ಅದರಲ್ಲಿ ಏನೆಲ್ಲ ಫೆಸಿಲಿಟಿಗಳಿರುತ್ತೆ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತನಾಡೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ಸ್ ಹಾಕೋದನ್ನ ಮರಿಬೇಡಿ. ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.